His name is John C. ನೆದರ್ ಅಟಂದ್ರಿ ಈಜಾಡ್ರಿ ಬರ್ರಿ ಅಕ್ಕ 1 2 3 ಅಂತ ಹಂಗ ಜಿಡ್ಬಿಡೋದಂತ ಒಳ್ಳೆ ಜಂಪ ಜಂಪ ಎಸ್ ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ನಮ್ಮ ವೆಸ್ಟೀಸ್ನ ಗೆಲಾಪ್ ಟೀಮಿನ ಲೀಡರ್ಸ್ಗಳು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತಂದು. ಕೆಲವು ಜನಕ್ಕೆ ಈಜು ಬರಲ್ಲ, ಕೆಲವು ಜನಕ್ಕೆ ಈಜು ಬರುತ್ತೆ. ಬಟ್ ಯಾವುದೇ ರೀತಿಯಾಗಿ ಈಜು ಬರದೇ ಇದ್ರೂ ಸಹ ಪ್ರಾಬ್ಲಮ್ ಆಗದೆ ಇರ್ತಾರ. ಒಂದು 5 ಫೂಟು ಇತ್ತು ನೀರು. ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಯಾವ ಥರ ಒಂದು ನೋಡ್ರಿ ಉಲ್ಟಾ ಜಂಪ್ ಮಾಡ್ತಾ ಇದ್ದಾರೆ ಅಂತಂದು. ನೆಕ್ಸ್ಟ್ ಎಲ್ಲರೂ ನಿಜವಾಗ್ಲೂ ಹೇಳ್ಬೇಕಂತಂದರೆ ಎಲ್ಲರೂ ಒಂದು ಸ್ವಿಮ್ಮಿಂಗ್ ಪೂಲಲ್ಲಾಗಲಿ ಬೀಚಲ್ಲಾಗಲಿ ಭಾಳ ಎಂಜಾಯ್ ಮಾಡಿದ್ವಿ. ನಮ್ಮ ಚಂದ್ರು ಸರ್ ಹಾಗೂ ಇರಾಮ್ ಸರ್ ಅವರು ಫೋಟೋ ತೆಗೆದುಕೊಳ್ತಿದ್ದಾರೆ ನಮ್ಮನ್ನು ಬಿಟ್ಟು. ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಗ್ರೂಪ್ ವೈಸ್ ಫೋಟೋ ತೆಗೆದುಕೊಳ್ತಾ ಇದ್ದೀವಿ. ಇದು ಆ ಕಡೆ ನಮ್ಮ ಮೇಲ್ಗಡೆ ನಮ್ಮದು ರೂಮ್ ಇದೆ. ಈ ಕಡೆ ಅಪೋಸಿಟ್ ಆಗಿ ನಮ್ಮ ವಿಶ್ವನಾಥ್ ರೆಡ್ಡಿ ಅವ್ರದ್ದು ಹಾಗೂ ಚಂದ್ರ ಸರ್ ಅವ್ರದ್ದು ರೂಮ್ ಇತ್ತು. ನಮ್ಮ ಹೇಮಂತ್ ಸರ್ ನೋಡ್ರಿ ಈಗ ಒಂದು ಫಲ್ಟಿ ಮಾಡಿದ್ರು, ಅದು ಚಸ್ಮಾ ಮಿಸ್ ಆಯ್ತು. ಆ ಚಸ್ಮಾ ಮಿಸ್ ಆಗಿದ್ದನ್ನು ಅವ್ರು ಏನು ಆ ಒಂದು ಜೋಶಲ್ಲಿ ಚಸ್ಮಾದ ಬಗ್ಗೆ ಒಂದು ಇದು ಮಾಡಲಿಲ್ಲ, ಕಾನ್ಸಂಟ್ರೇಷನ್ ಕೊಡಲಿಲ್ಲ. ಬಟ್ ಚಸ್ಮಾ ಮಿಸ್ ಆಯ್ತು. ಆ ಚಸ್ಮಾ ಹುಡುಕ್ತಾ ಇದ್ದಾರೆ ನೋಡ್ರಿ. ಇವಾಗ ಚಸ್ಮಾ ಹುಡುಕ್ತಿದ್ದೇವೆ ನೋಡಿ. ಇಲ್ಲಿ ಈಗ ಮುಳುಗಿದ್ರು ಹೇಮಂತ್ ಸರ್ ಅವರು. ಬಟ್ ಚಸ್ಮಾ ಸಿಗಲ್ಲ, ಅದು ಜಲ್ದಿ ಹುಡುಕಾಡಿದ್ರು. ಆಮೇಲೆ ಒಬ್ಬೊಬ್ಬರಾಗಿ ಚಸ್ಮಾನ ಹುಡುಕ್ತಾ ಬಂದ್ವಿ. ನೆಕ್ಸ್ಟ್ ನಾಲ್ವರ್ ಸರ್ ಅವ್ರು ಕೈ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಈಗ ಚಸ್ಮಾ ಸರ್ಚ್ ಮಾಡ್ತಾ ಇದ್ದಾರೆ. ಬಟ್ ಅದು ಕೆಳಗಡೆ ಬ್ಲೂ ಕಲರ್ ಟೈಲ್ಸ್ ಕಲ್ಲಿದೆ. ಬಟ್ ಯಾರು ಸ್ವಿಮ್ಮಿಂಗ್ ಮಾಡದೇ ಇದ್ದರೆ ಅದು ಕೆಳಗಡೆ ಏನಿರೋದನ್ನು ಕಾಣುತ್ತೆ. ಬಟ್ ಸ್ವಿಮ್ಮಿಂಗ್ ಮಾಡ್ತಾಯಿದ್ರೆ ನೀರಿನ ಅಲೆಗಳು ಈ ಥರ ಅಲೆಗಳ ಒಳಗಡೆ ಏನಿರೋದು ಅನ್ನೋದು ಕಾಣಂಗಿಲ್ಲ, ಯಾಕಂದ್ರೆ ಬ್ಲರ್ನಾಗಿ ಕಾಣುತ್ತಲ್ಲ. ಆವಾಗ ನಮ್ಮ ಚಂದ್ರು ಸರ್ ಅವ್ರಿಗೆ ಈಜು ಬರೋಲ್ಲ, ಕುಂತ್ಕೊಂಡು ಎಲ್ಲರಿಗೂ ಗೈಡ್ ಮಾಡ್ತಾಯಿರ್ತಾರೆ, ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟ್ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇಡ್ತಾರೆ. ಅದರಲ್ಲಿಯೂ ಸಹ ಸ್ವಿಮ್ಮಿಂಗ್ ಕಾಂಪಿಟೇಷನಲ್ಲಿಯೂ ಭಾರಿ ಒಂದು ಜೋಶ್ ಬರುತ್ತೆ. ಈಜು ಬರೋರು ಹಿಂದ್ಗಡೆ ನಿಂತ್ಕೊಂಡು, ಈಜು ಬರ್ದಿರೋರು ಮುಂದ್ಗಡೆ ನಿಂತ್ಕೊಂಡು ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ನ ಪಾರ್ಟಿಸಿಪೇಟ್ ಮಾಡ್ತಾರೆ. ನೋಡಿರಿ, ನಮ್ಮ ವಿಶ್ವನಾಥ್ ರೆಡ್ಡಿ ಅವರಿಗೆ ಸ್ಪೆಕ್ಟ್ ಸಿಕ್ತು, ಕೊಟ್ಟರು ನೋಡ್ರಿ ಅಲ್ಲೇ ನಮ್ಮ ಹೇಮಂತ್ ಸರ್ ಅವ್ರಿಗೆ. ಆಲ್ಮೋಸ್ಟ್ ಆಲ್ ನಾವು ಲೇಡೀಸ್ ಜಾಸ್ತಿ ಸ್ವಿಮ್ ಮಾಡ್ತಾಯಿದ್ರು. ಆವಾಗ ಸ್ವಿಮ್ಮಿಂಗ್ ಮಾಡುವಾಗ ನಾವು ಅವಾಯ್ಡ್ ಮಾಡಿ ನೆಕ್ಸ್ಟ್ ಲೇಡೀಸ್ ಇಲ್ಲದೇ ಇರೋ ಸಮಯದಲ್ಲಿ ನಾವು ಸ್ವಿಮ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಯಾಕಪ್ಪ ಅಂತಂದರೆ ನಾವು ಇಲ್ಲಿ ಎಂಜಾಯ್ ಮಾಡೋ ಟೈಮ್ನೊಳಗೆ ಸಿಕ್ಕಾಪಟ್ಟಿ ಜನ ಬಾಯ್ಸ್ಗಿಂತ ಲೇಡೀಸೇ ಜಾಸ್ತಿ ಬಂದುಬಿಟ್ಟಿದ್ರು. ಈಗ ಇನ್ಕ್ರೆಡಿಬಲ್ ಇಂಡಿಯಾ ಟ್ರಿಪ್ಪಿಗೆ ಕ್ವಾಲಿಫೈಡ್ ಆದವರು ಆಲ್ಮೋಸ್ಟ್ ಆಲ್ ತೆಲಂಗಾಣ, ಮಹಾರಾಷ್ಟ್ರ, ಕೇರಳ ಹಿಂಗೆ ಎಲ್ಲ ನೆರೆಹೊರೆ ರಾಜ್ಯದಿಂದ ಜಾಸ್ತಿ ಜನ ಬಂದಿದ್ರು. ಹೀಗಾಗಿ ಇವಾಗ ನೋಡ್ತಾ ಇದ್ದೀರಲ್ಲ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಈ ಕಡೆಯಿಂದ ಆ ಕಡೆ ಒಂದು ಡಿವೈಡರ್ ಇದೆ. ಈ ಕಡೆ ಒಂದು ಸ್ವಿಮ್ಮಿಂಗ್ ಪೂಲ್ದು, ಆ ಕಡೆ ಒಂದು ಸ್ವಿಮ್ಮಿಂಗ್ ಪೂಲ್ದು, ಅದು ಆ ಕಡೆ ಒಂದಿದೆ. ಅದನ್ನು ಮುಟ್ಬೇಕು ಸ್ವಿಮ್ಮಿಂಗ್ ಮಾಡ್ತಾ. ಈ ಕಡೆ ಮುಂದ್ಗಡೆಯಲ್ಲಿ ನಿಂತಿದ್ದಾರಲ್ಲ ಅವರು ಸ್ವಿಮ್ಮಿಂಗ್ ಬರಲ್ಲ ಅವ್ರಿಗೆ. ಇವು ನಾವು ಇಲ್ಲಿ ನಿಂತಿದ್ವಲ್ಲ 4 ಜನದಲ್ಲಿ 3 ಜನ
ನಾವು ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ತೀವಿ. ಅದಕ್ಕಾಗಿ ಇವರು ಸ್ವಿಮ್ಮಿಂಗ್ ಮುರಿದವರು ಮುಂದ್ಗಡೆ ನಿಂತಿದ್ದಾರೆ. ಇವಾಗ ನೋಡ್ತಾ ಇದ್ದಿರಲ್ಲ, ಜಸ್ಟ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಈ ಕಡೆಯಿಂದ ಆ ಕಡೆ ಹೋಗಿ ಮುಟ್ಟಬೇಕು. ಇವ್ರು ನೋಡ್ತಿದ್ದಲ್ಲ ಚಂದ್ರು ಸರ್ ಅವರು ಈ ಕಡೆ ಸರಿದ್ರೆ, ಯಾಕಂದ್ರೆ ಸ್ವಿಮ್ಮಿಂಗ್ ಬರಲ್ಲ ಅವ್ರಿಗೆ. ಅಲ್ಲಿ ಹೇಮಂತ್ ಸರ್ ನಿಂತಾರೆ ನೋಡ್ರಿ, ಅಲ್ಲಿವರೆಗೆ ಹೋಗಿ ಮುಟ್ಬೇಕು. ಫಸ್ಟು ನಾನು ಬಂದೆ, ಆ ಕಡೆ ಈ ಕಡೆ ಅವರು ಸೆಕೆಂಡ್ ಬಂದರು, ನಮ್ಮ ವಿಶ್ವನಾಥ್ ರೆಡ್ಡಿ ಸರ್ ಥರ್ಡ್. ಹೀಗೆ ಎಲ್ಲರೂ ಒಂದು ನಮ್ಗೆ ಏನಾದ್ರು ಬರಲಿ ಬರದೇ ಇರಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ತಗೊಂಡು ಎಂಜಾಯ್ ಮಾಡಿದ್ವಿ. ನಮ್ಮ ಹೇಮಂತ್ ಸರ್ ಅವ್ರು ನೋಡ್ರಿ ಮಾರ್ಗ ಹಾಕ್ತಾ ಇದ್ದಾರೆ, ಈಜ್ತಾ ಇದ್ದಾರೆ. ಇದು ಮೇಲ್ಗಡೆ ಕಾಣ್ತಾ ಇರೋದು ನಮ್ಮ ರೂಮು, ಥರ್ಡ್ ಫ್ಲೋರಲ್ಲಿ ನಾವಿದ್ವಿ. ಬಟ್ ಆಲ್ಮೋಸ್ಟ್ ಆಲ್ ಎಲ್ಲ ಬಂದಂಥ ಟ್ರಿಪ್ಪಿಗೆ ಬಂದಂಥ ಲೀಡರ್ಸ್ಗಳು ತುಂಬ ಎಂಜಾಯ್ ಮಾಡಿದ್ರು ಅಂತ ಅಂದ್ಕೊತೀನಿ. ಯಾಕಪ್ಪ ಅಂತಂದರೆ ಯಾವುದೇ ರೀತಿಯಾಗಿ ಅವ್ರಿಗೆ ಇರೋಕ್ಕಾಗಲಿ, ತಿನ್ನೋದಕ್ಕೆ, ಅಲ್ಲಿ ಸ್ಟೇ ಇದ್ದದಕ್ಕೆ ಯಾವುದೇ ಥರ ಒಂದು ಕೊರತೆ ಇರೋ ಥರ ಒಂದು ಟ್ರಿಪ್ಪನ್ನು ಒಂದು ಅರೇಂಜ್ಮೆಂಟ್ ಮಾಡಿದರು. ಸ್ವಿಮ್ಮಿಂಗ್ ಮಾಡೋಕ್ಕೆ ಮಾರ್ನಿಂಗು ಅವ್ರು ಎನಿ ಟೈಮ್ ಮಾಡಲಿ, ಬಟ್ ಆಲ್ಮೋಸ್ಟ್ ಆಲ್ ತುಂಬ ಜನ ಸೇರಿದರು. ಹೀಗಾಗಿ ಯಾವುದೇ ರೀತಿಯಾಗಿ ಬೇಜಾರು ಅನ್ನಿಸ್ಲಿಲ್ಲ ಟ್ರಿಪ್ಪು. ಟೋಟ್ಲಿ ಈ ಒಂದು 2-3 ಡೇಸಲ್ಲಿ ಒಂದು ಅರ್ಧ ಗಂಟೆ, ಮೇ ಬಿ ಒಂದು ಗಂಟೆವರೆಗೂ ಮಾತ್ರ ಒಂದು ದೀಪಕ್ ಸೂರ್ದ ಸರ್ ಅವ್ರದ್ದು ಒಂದು ಈವೆಂಟ್ ಇತ್ತು. ಅದು ಬಿಟ್ಟರೆ ಬಾಕಿ ಎಲ್ಲ ಟೋಟ್ಲಿ ತಿನ್ನೋದು, ಸ್ವಿಮ್ಮಿಂಗ್ ಮಾಡೋದು, ನಾವು ಬಿಸ್ನೆಸ್ ಬಗ್ಗೆ ಪ್ಲ್ಯಾನು, ಇನ್ನೊಂದು ಮತ್ತೊಂದು ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ತುಂಬ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಕೆಲವೊಂದು ಟೈಮ್ನಲ್ಲಿ ನಾವು ಬೇರೆ ಬೇರೆ ಕಡೆಯವರು ಇರ್ತೀವಿ, ಅವರು ಬೇರೆ ಬೇರೆ ಕಡೆಯವರು ಇರ್ತಾರೆ. ಬಟ್ ಒಂದೊಂದು ಇವೆಂಟ್ನಲ್ಲಿ ಮಾತ್ರ ಕೊಡ್ತಾ ಇರ್ತೀವಿ. CVNTಯಲ್ಲಿ ಆಗಲಿ, ಕೆಲವೊಂದು ಮೀಟಿಂಗ್ಸು, ಟ್ರೈನಿಂಗ್ಸ್ನಲ್ಲಿ ಎಲ್ಲರೂ ಕೂಡಿಕೊಂಡು ಒಂದು ಸಮಯ ಸ್ಪೆಂಡ್ ಮಾಡೋಕ್ಕೆ ಆಗ್ತಿರಲ್ಲ. ಬಟ್ ಇಂಥ ಇವೆಂಟ್ನಲ್ಲಿ ಎಲ್ಲರೂ ಕೂಡಿ ಒಂದು ಸಮಯ ಪಡಿಸಿದರೆ, ಸ್ಪೆಂಡ್ ಮಾಡಿದರೆ, ಎಲ್ಲರೂ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟು ಬಾಂಡಿಂಗ್ ಬೆಳೆಯುವಂಥ ಸಿಚುವೇಶನ್ ಬಂತು. ಬಟ್ ಇವಾಗ ನೋಡ್ತಾ ಇದ್ದೀರಲ್ಲ, ಊಟಕ್ಕೆ ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಮಾಡಿ ರೆಡಿಯಾಗಿ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಹೌಸ್ಫುಲ್ಲಾಗಿತ್ತು. ಹೀಗಾಗಿ ಮೇಲ್ಗಡೆ ಥರ್ಡ್ ಫ್ಲೋರ್ಗೆ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಎಂಟ್ರಿ ಕೊಟ್ಟಾಗ ಜಾಸ್ತಿ ರಶ್ ಇದ್ದಿದ್ದಿಲ್ಲ. ಬಟ್ ಇದು ನೋಡ್ತಾ ಇದ್ದಿಲ್ಲ, ಹೊರಗಡೆ ಔಟ್ಫುಟ್ ಒಂದು ಲೊಕೇಶನ್ ಆಗಿರುತ್ತೆ. ಎಂಟ್ರಿ ಕೊಟ್ಟರು ನಮ್ಮ ನಾಲ್ವಾಡ್ ಸರು, ಕಂಚನಾಳ ಸರ್ ಅವರು. ಎಂಟ್ರಿ ಕೊಟ್ಟಾಗ ಜಾಸ್ತಿ ಜನ ಬಂದು ಸೇರಿದ್ದಿಲ್ಲ. ಬಟ್ ಕೆಳಗಡೆ ಮಾತ್ರ ಹೌಸ್ಫುಲ್ಲಾಗಿತ್ತು. ಹೋಗಿ ನಾವು ಆ ಕಡೆ ಹೋಗ್ತಾ ಇದ್ದಿರಲ್ಲ, ಇವೆಲ್ಲ ಮಿರರ್ ಸಿಸ್ಟಮನ್ನು ಅಳವಡಿಸಿದ್ರು ಇಲ್ಲಿ. ಆಲ್ಮೋಸ್ಟ್ ಆಲ್ ಈ ಥರ ಒಂದು ಹೋಟೆಲ್ಗೆ ಹೋದವ್ರಿಗೆ ಏನು ಹೊಸದೇನಲ್ಲ. ಬಟ್ ಹಳ್ಳಿಯಲ್ಲಿ ಇದ್ಕೊಂಡು ಒಂದು ರೈತರಾಗಲಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಹೊರಗಡೆ ಹೋಗ್ತಿರಲ್ಲ, ನೋಡ್ತಿದ್ದಿರಲ್ಲ ಜಾಮೂನು, ನೆಕ್ಸ್ಟು ಹಪ್ಪಳ, ಅದೇ ರೀತಿಯಾಗಿ ಇಲ್ಲಿ ವೆಜಿಟೇಬಲ್ಸು, ಇದು ಪನ್ನೀರು ಊಟ ಮಾಡಲಿಕ್ಕೆ ನೋಡಿ ನಿಂತಿದ್ದರಲ್ಲೇ ನಮ್ಮ ಕ್ರೌನ್ ಡೈರೆಕ್ಟರ್ ವೀರಣ್ಣ ಹಂಚನಾಳ್ ಸರ್ ಅವರು. ಇವಾಗ ನಾಲ್ವಾಡ್ ಸರ್ ಎಂಟ್ರಿ ಕೊಟ್ಟರು. ಯಾಕಪ್ಪ ಅಂತಂದರೆ ಲಕ್ಷ್ಮೀ ಮೇಡಮ್ ಅವರು ಕೆಳಗಡೆ ಇದ್ದರು. ಇಲ್ಲಿ ನೋಡ್ತಿದ್ರಲ್ಲ, ಮೇಲ್ಗಡೆ ಒಂದು ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ಒಂದು ದೃಶ್ಯವನ್ನು ರೆಡಿ ಮಾಡಿದ್ದಾರೆ, ಯಾವ ರೀತಿಯಾಗಿ ಒಂದು ಆರ್ಟನ್ನು ಮಾಡಿದ್ದಾರೆ ಅಂತಂದು. ಈ ಕಡೆ ಎಲ್ಲ ಒಂದು ಡ್ರಿಂಕ್ಸ್ ಸೆಕ್ಷನ್ ಇತ್ತು. ಬಟ್ ನಮ್ಮ ಕಡೆ ಯಾರು ಡ್ರಿಂಕ್ಸ್ ಮಾಡೋರು ಇದ್ದಿದ್ದಿಲ್ಲ, ಹೀಗಾಗಿ ಯಾರೂ ಡ್ರಿಂಕ್ಸ್ ಮಾಡಲಿಲ್ಲ. ಇವಾಗ ಲಕ್ಷ್ಮೀ ಮೇಡಮ್ ಅವರು ಎಂಟ್ರಿ ಕೊಡ್ತಾರೆ. ಇದು ನೋಡ್ತಾ ಇದ್ದಾರೆ ಟೊಮೆಟೊ ಸೂಪು. ಬಟ್ ತಿನ್ನೋದಕ್ಕೆ ಯಾವುದೇ ರೀತಿಯಾಗಿ ಅಬ್ಜೆಕ್ಷನ್ ಇರಲಿಲ್ಲ. ಒಂದು 2-3 ದಿನದಲ್ಲಿ ಯಾವುದೇ ರೀತಿ ಅನ್ಲಿಮಿಟೆಡನ್ನು ನಾವು ಒಂದು ನಾಷ್ಟ ಆಗಲಿ, ಊಟ ಆಗಲಿ ಮಾಡಲಿಕ್ಕೆ ಯಾವುದೇ ರೀತಿಯಾಗಿ ಅಬ್ಜೆಕ್ಷನ್ ಇದ್ದಿಲ್ಲ. ಬಟ್ ಟೋಟಲಿ ನಾವು
ನಮ್ಗೆ ಯಾವ್ದು ಇಷ್ಟ ಇತ್ತು ಅದನ್ನು ಬಡಿಸ್ಕೊಂಡು ಊಟ ಮಾಡಿದ್ವಿ. ನೋಡ ಅಲ್ರಿ ಅಲ್ಲೋಡವ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹಾಕಿ ನೋಡ್ರಿ ಮತ್ತೆ ಏನು ಸುಮಾರು ಬುದ್ಧಿ ಅಂತಾನೆ. ಅಷ್ಟು ಅದನ್ನ ತಿನ್ಲ ನಾನು, ಇನ್ನೇನು ಊಟ ಯಾಕೆ ಮಾಡಿ ಬಿಡ್ರಿ ಇನ್ನು. ಸೂಪ್ ಇದು ಬರಲಿಲ್ಲ, ಸಾಲ್ಟ್ ಹಾಕೋರಿ भैया बोल लेके सूप लेने के ಏನು ಸರ ಇದೇನು ಮಾಡಿಲ್ಲ ಎಣ್ಣೆ ಬಟ್ಲಿ ಅಂತ ನೀರಂತ ಇಲ್ಲ ಕ್ಲಿಯರ್ ಬರೋಲ್ಲ ರೀ ಫೋಟೋ, ವಿಡಿಯೋನು ಕ್ಲಿಯರ್ ಬರೋ. ಏನಂತ ಸರ್ ಹಲೋ ಸ್ವಲ್ಪ ದಾಡ್ದಾಗತ್ತೆ ಇಲ್ಲ ಎಸ್, ನೋಡ್ತಾ ಇದ್ದೀರಲ್ಲ ಇವಾಗ ಇದು ಮೇಲೆ ಒಂದು ನಾಲ್ಕೈದನೇ ಫ್ಲೋರ್ ಇರ್ಬೋದು, ಮೇ ಬಿ ಏನು ಹೆಚ್ಚಿದೇನೋ ನಾನು ಅಬ್ಸರ್ವ್ ಮಾಡಲಿಲ್ಲ. ಬಟ್ ಇಲ್ಲಿ ಮುಂದ್ಗಡೆ ಹೋಗಿ ನೆಕ್ಸ್ಟ್ ಲೆಫ್ಟ್ ಸೈಡ್ ಹೋದರೆ ಆ ಕಡೆ ಒಂದು ನಮ್ಮ ಟ್ರೈನಿಂಗ್ ಹಾಲ್ ಇದೆ. ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಟೋಟಲಿ ನೀಲಮ್ ಗ್ರ್ಯಾಂಡ್ ಒಂದು ಹೋಟೆಲ್ನ ದೃಶ್ಯಾವಳಿಯಾಗಿರುತ್ತೆ. ಈ ಕಡೆ ಒಂದು ಮೇನ್ ರೋಡು, ಈ ಮೇನ್ ರೋಡಿಂದ ನಾವು ಎಂಟ್ರಿ ಆಗಿದ್ವಿ. ನೋಡ್ತಾ ಇದ್ದೀರಲ್ಲ, ನಮ್ಮದು ವಿಡಿಯೋ ಸಹ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಟ್ರೈನಿಂಗ್ ಹಾಲ್ಗೆ ಬಂದೆ. ನಮಗೆ ಇವತ್ತು ಟ್ರೈನಿಂಗ್ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಕೋ ಫೌಂಡರ್ ಆದಂಥ ದೀಪಕ್ ಸೂದ್ ಸರ್ ಅವ್ರದ್ದು ಟ್ರೈನಿಂಗ್ ಇದೆ ಇವತ್ತು. ಎಲ್ಲರೂ ಟ್ರೈನಿಂಗಿಗೆ ಆ ಒಂದು ಮೀಟಿಂಗ್ ಸ್ಟಾರ್ಟ್ ಆಗಲಿಕ್ಕೆ ಒಂದು ಕಾತರದಿಂದ ಕಾಯ್ತಾ ಕುಳಿತಿದ್ದಾರೆ. ಈ ಕಡೆ ಪೆನ್ಸಿಲ್ಲು, ಆಮೇಲೆ ಒಂದು ನೋಟ್ ಮಾಡ್ಕೊಳ್ಳಿಕ್ಕೆ ಬುಕ್ಕು ಸಹ ಇಟ್ಟಿದ್ರು.
ऑलमोस्ट 4-5 years he is driving a Mercedes Benz. कितने फॉरेन ट्रिप हो गए होंगे व्यक्ति? 13 फॉरेन ट्रिप. 13 फॉरेन ट्रिप. हाईएस्ट पहले महीने का इनकम कितना आया था? 381. और हाईएस्ट चेक कितना आया व्यक्ति से? 14,18,000. 14,18,000 rupees. The DMCA member एक बार जोरदार तालियां बजाइए. And that's the power investing. और यही कि लोग किस तरीके से स्विट्जरलैंड in 2024, just imagine the bestest of the trip कि जहां लोग जाते हैं आज, ये लोग यहीं पे इनसे मेंबर दिए पे आप इनसे बात कीजिएगा, इनसे मिलिएगा, देखिएगा क्या स्टार क्रूज 2025. अभी दुबई कितने लोग गए थे यहाँ से? वाह, ये बड़ा नंबर ऑफ पीपल. Yeah, too good. तैयार हैं कहां जाने के लिए? कल परसों में अनाउंस होने वाला है ये भी. पासपोर्ट तैयार रखिएगा. वेस्टीज आपको सोने नहीं देगी. पता है, मैं आपको बहुत क्लियर था, बिल्कुल सोने नहीं देंगे. क्योंकि आप एक ट्रिप करके आओगे, हम कहेंगे दूसरे ट्रिप की तैयारी शुरू कर दो. एक ट्रिप करके आओगे तो अवार्ड फंक्शन की तैयारी शुरू कर दो. एक ट्रिप करके आओगे तो दूसरे ट्रिप, और ये चलता रहेगा कंटिन्यूअसली. जो कि इस साल से हम लोग 1-2 नहीं, अब कितने ट्रिप लेके जाएंगे? 3 ट्रिप नॉन स्टॉप अगेन. और यही नहीं, डोमेस्टिक ट्रिप अभी जो अनाउंस हुआ गोवा, जो नेक्स्ट अभी जो जून से ऑफर शुरू हो चुकी है. और इवन रादर आप भी इस ऑफर का ही मतलब ऑब्वियसली ऑफर का ही जब आपने अचीव किया और इसीलिए आज आप भी यहाँ पे हैं. तो डोमेस्टिक ट्रिप, इंटरनेशनल ट्रिप सब वेस्टीज ने शुरू कर दिया है. नंबर ऑफ इवेंट्स, वुमेन एम्पावरमेंट इवेंट, यूथ एम्पावरमेंट इवेंट, कितने जो हम करते रहते हैं. इंटरनेशनल इवेंट ओवर 3 लाख से, जो 2 जून 2024 को हम लोगों ने 20वीं सालगिरह मनाई थी, उसमें तकरीबन 3 लाख से ज्यादा लोगों ने पार्टिसिपेट किया था. 3 लाख इन लोगों ने इस इवेंट को देखा. जस्ट इमेजिन. और ये अभी भी चलता जा रहा है. A great company with a visionary leader. ಒಂದು ಹುಡುಗ ನೋಡಿ ನಾವು ಏನು ಮಾಡಿದೆ ಅಂದ್ರೆ ಆ ಹುಡುಗ ನೋಡಿರ ಅಂತ. ನಾಲ್ವಾಡ್ ಸರ್ ಹಾಗೂ ನಾನು ಇಬ್ಬರು ಬೀಚ್ ಕಡೆ ಹೊರಟಿದ್ವಿ ವಿಡಿಯೋ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೋಬೇಕಂತಂದು. ಬಟ್ ವೀರಾಣ್ ಸರ್ ಅವರು ಒಂದು ಡ್ರೆಸ್ ಪರ್ಚೇಸಿಂಗ್ ಮಾಡ್ಬೇಕಂತಂದು ಆ ಕಡೆ ಹಿಂದ್ಗಡೆ ಉಳ್ಕೊಂಡ್ರು. ಬಸಯ್ಯ ಸರ್ ನೆಕ್ಸ್ಟ್ ಅವರು ಸಹ ಹಿಂದ್ಗಡೆ ಉಳ್ಕೊಂಡಿದ್ರು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಒಂದು ಸಮುದ್ರದ ದೃಶ್ಯಾವಳಿಯನ್ನು ಶೂಟ್ ಮಾಡಿದೆ ಅಂತಂದು. ಈವ್ನಿಂಗ್ ಲೊಕೇಶನ್ ತುಂಬ ಒಂದು ವಂಡರ್ಫುಲ್ಲಾಗಿ ಎಲ್ಲರೂ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಕೆಲವೊಂದು ಜನ ಆವಾಗ ಒಂದು ಅಲೆಗಳ ಜೊತೆ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸ್ತಾಯಿದ್ರು. ಎಷ್ಟೋ ಜನ ಆ ಬೀಚ್ನಲ್ಲಿ ಸ್ನಾನ ಮಾಡ್ತಿದ್ರು. ಬಟ್ ನೋಡ್ತಾ ಇದ್ದೀರಲ್ಲ, ನಾನು ವಿಡಿಯೋದಲ್ಲಿ ನಮ್ಮದು ಒಂದಿರಲಿ ಅಂತಂದು ವಿಡಿಯೋದಲ್ಲಿ ವಿಡಿಯೋ ಶೂಟ್ ಮಾಡಿಸ್ಕೊಂಡೆ. ಜಾಸ್ತಿ ಆಲ್ಮೋಸ್ಟ್ ಆಲ್ ಈವ್ನಿಂಗು ಮಾರ್ನಿಂಗು ಮಾತ್ರ ಅಲ್ಲಿ ಅವಕಾಶ ಕೊಡ್ತಾರೆ ಈ ಥರ ಒಂದು ಎಂಜಾಯ್ಮೆಂಟ್ ಮಾಡಲಿಕ್ಕೆ. ಬಟ್ 10-12 ಗಂಟೆಯಿಂದ ಈವ್ನಿಂಗ್ 4 ಗಂಟೆ 4:15 ಮಟನೂ ಯಾರಿಗೂ ಎಂಟ್ರಿ ಕೊಡೋಲ್ಲ ಜಾಸ್ತಿ. ಯಾಕಂದರೆ ದೂರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಸ್ತಾರೆ. ನಮ್ಮ ನಾಲ್ವಾಡ್ ಸರ್ ಅವ್ರು ನೋಡ್ತಾ ಇದ್ರಲ್ಲ, ಕುಂತ್ಕೊಂಡು ಒಂದು ವಿಡಿಯೋದಲ್ಲಿ ತಮ್ಮ ದೃಶ್ಯವನ್ನು ಸೆರೆ ಹಿಡೀರಿ ಅಂತಂದು ಬಂದು ಕೂತ್ಕೊಂಡ್ರು. ಯಾಕೆ ಅಲ್ಲಿ ಒಂದು ಡೇದೊಳಗೆ ವಿಡಿಯೋ ಮಾಡಲಿಕ್ಕೆ ಅದೇ ರೀತಿಯಾಗಿ ಎಂಜಾಯ್ ಮಾಡಲಿಕ್ಕೆ ಬಿಡಲ್ಲಪ್ಪ ಅಂತಂದರೆ,
ಒಂದು ಗಾಳಿಯ ರಭಸಕ್ಕೆ ಅಲೆಗಳು ಜೋರಾಗಿ ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಈವ್ನಿಂಗ್ ಟೈಮ್ ಆದ್ರೂ ಒಂದು ಅಲೆಗಳು ಯಾವ ರೀತಿ ಜೋರಾಗಿ ಅಪ್ಪಳಿಸ್ತಾ ಇದ್ದಾವೆ ಅಂತ ನೋಡ್ತಾ ಇದ್ದೀರಲ್ಲ. ಬಟ್ ಡೇದಲ್ಲಿ ಇನ್ನೂ ಜೋರಾಗಿ ಅಪ್ಪಳಿಸ್ತಾ ಇದ್ವು. ಅದಕ್ಕಾಗಿ ಸೆಕ್ಯೂರಿಟಿಯನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಲೈಟಿಂಗ್ ಡೆಕೋರೇಷನ್ ಯಾವ ರೀತಿಯಾಗಿ ಒಂದು ಮನಸ್ಸನ್ನು ಸೆಳೀತಾ ಇದೆ ಅಂತಂದು ತುಂಬ ವಂಡರ್ಫುಲ್ಲಾಗಿ ಒಂದು ಲೈಟಿಂಗ್ ಡೆಕೋರೇಷನನ್ನು ಮಾಡಿದ್ದಾರೆ ಇಲ್ಲಿ. ಇದು ಹೇಗಪ್ಪ ಅಂತಂದರೆ ಗೋವಾ ನೋಡಲಿಕ್ಕೆ ಬಂದವ್ರಿಗೆ ಎಂಜಾಯ್ ಮಾಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನಮ್ಮ ಗೆಲಾಪ್ ಟೀಮಿನ ಎಲ್ಲ ಲೀಡರ್ಸ್ಗಳ ಒಂದು ಅಲ್ಲಿ ಪ್ಲೇ ಆಗ್ತಾ ಇರುವಂಥ ಮ್ಯೂಸಿಕ್ಕಿಗೆ ಯಾವ ರೀತಿಯಾಗಿ ಸ್ಟೆಪ್ ಹಾಕ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ. ಎಲ್ಲರೂ ಅಲ್ಲಿ ಮ್ಯೂಸಿಕ್ ಹಾಕಿದ್ರು. ಅಲ್ಲಿ ಎಲ್ಲ ನಮ್ಮ ಗೆಲಾಪ್ ಟೀಮಿನ ಲೀಡರ್ಸ್ಗಳು ಸೇರಿ ಡ್ಯಾನ್ಸ್ ಮಾಡಿದ್ವಿ. ಬೀಚಿನ ಮುಂದ್ಗಡೆ ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಸಾಂಗ್ ಪ್ಲೇ ಆಗ್ತಾಯಿತ್ತು. ಆ ಸಾಂಗಿಗೆ ಅವರ ಒಂದು ಸಿಗ್ನೇಚರ್ ಸ್ಟೆಪ್ಪನ್ನು ಮಾಡ್ತಾ ಇದ್ದಾರೆ, ನೋಡ್ತಿದ್ದಾರಲ್ಲ, ತುಂಬ ಖುಷಿ ಆಗ್ತಾಯಿದೆ. ಇದು ಗೋವಾ ಬೀಚ್ನಲ್ಲಿ ಅದ್ಭುತವಾಗಿ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆಯಲ್ಲ, ಇದು ನೈಟಲ್ಲಿ ಮಾತ್ರ ಈ ಥರ ಒಂದು ಲೈಟಿಂಗ್ ಡೆಕೋರೇಷನ್ ಇರುತ್ತೆ. ಇದು ನಿಮಗೆ ನೋಡುವವರ ಒಂದು ಗಮನ ಸೆಳೆಯುತ್ತೆ. ಏನು ಲೈಟಿಂಗ್ ಡೆಕೋರೇಷನ್ ಹಾಕಿದಾರಲ್ಲ ಈ ಬೀಚ್ ಕಡೆ ಮುಂದ್ಗಡೆ, ಇಲ್ಲಿ ಡ್ರಿಂಕ್ಸ್ ಮಾಡೋರಿಗೆ, ಆಮೇಲೆ ಈ ನಾನ್ ವೆಜ್ ಹಾಗೆ ಊಟ ಮಾಡೋರಿಗೆ ಮಾತ್ರ ಈ ಥರ ಒಂದು ಸ್ಪೆಷಾಲಿಟಿ ಮಾಡಿರ್ತಾರೆ, ಲೈಟಿಂಗ್ ಡೆಕೋರೇಷನ್ ಹಾಕಿ, ಚೇರ್ ಗೀರ್ ಹಾಕಿ. ಬಟ್ ಆಲ್ಮೋಸ್ಟ್ ಆಲ್ ತುಂಬ ನೋಡೋರಿಗೆ ಮಾತ್ರ ಒಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೋಡ್ತಾ ಇದ್ದಲ್ಲ, ದಿಲ್ ಸೇಫಲ್ಲಿ ಯಾವ ಥರ ಲೈಟಿಂಗ್ಸ್ಗಳನ್ನ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಇದು ಟೋಟಲಿ ಒಂದು ಬೀಚ್ ಎಂಡ್ ಆಗುವವರೆಗೆ ಇದು ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ. ನಮ್ಮ ನಾಲ್ವಾಡ್ ಸರ್ ಅವರು ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಅಂತ ಅಡ್ಡಾಡ್ತಿದ್ದಾರೆ ನೋಡಿ ಇಲ್ಲಿ ಫ್ರಂಟು. ನಮ್ಮ ಬಸಯ್ಯ ಸರು, ವೀರಣ್ಣ ಸರು ಎಲ್ಲರೂ ಸೇರಿ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ವಿಶ್ವನಾಥ್ ರೆಡ್ಡಿ ಅವರು, ಆಮೇಲೆ ಚಂದ್ರು ಅವರು, ಎಲ್ಲ ಗೆಲಾಪ್ ಟೀಮ್ನ ಲೀಡರ್ಸ್ಗಳು ತುಂಬ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಒಂದು ಗಮನ ಸೆಳೆಯುತ್ತೆ ಅಂತಂದು ಲೈಟಿಂಗ್ ಡೆಕೋರೇಷನ್ನು. ಆಲ್ಮೋಸ್ಟ್ ಆಲ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಈ ಬೀಚಲ್ಲಿ ಸ್ನಾನ ಮಾಡಲಿಕ್ಕಾಗಲಿ ಒಂದು ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ಅಲ್ಲಿ ಒಂದು ಸಿಬ್ಬಂದಿ ಒಂದು ಬಂದೋಬಸ್ತ್ ಇರುತ್ತೆ. ಅದೇ ರೀತಿಯಾಗಿ ಈವ್ನಿಂಗಿಂದ ನೈಟ್ವರೆಗೂ ಸಹ ನೀವು ಅವರು ಮನಸ್ಸು ಬಂದಂಗೆ ಎಂಜಾಯ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ಡೇ ಒಳಗೆ ಅಲೆಗಳು ತುಂಬ ರಭಸವಾಗಿ ಹಬ್ಬಿಸ್ತಾ ಇದ್ದಾವೆ. ಅದಕ್ಕಾಗಿ ಒಂದು ಅಲ್ಲಿ ಸೇಫ್ಟಿಯನ್ನು ಕೊಟ್ಟಿರ್ತಾರೆ. ಸಾಕನ್ರಿ
ಬರಲಿ ಮಾಡ್ರಿ ಉಲ್ಟಾ ಮಾಡ್ರಿ नहीं नहीं अध्यक्ष और Ya vos ನೋಡ್ತಾ ಇದ್ದೀರಲ್ಲ ಇವಾಗ ಒಂದು ಸ್ನೋ ಪಾರ್ಕಿಗೆ ಬಂದ್ವಿ. ಅಲ್ಲಿ ಬೀಚಿದ್ದು ಎಂಜಾಯ್ಮೆಂಟ್ ಮುಗಿಸ್ಕೊಂಡು ನಾಳೆ ನಾವು ಹೊರಡಬೇಕಾಗಿದೆ. ಅದಕ್ಕಾಗಿ ಸ್ನೋ ಪಾರ್ಕಿಗೆ ಬಂದ್ವಿ. ನಾನು, ವಿಶ್ವನಾಥ್ ರೆಡ್ಡಿ ಅವರು, ಬಸಯ್ಯ ಸರ್ ಅವರು, ಅದೇ ರೀತಿಯಾಗಿ ಅವರು ಇನ್ನೊಬ್ಬರು ನಮ್ಮ ಫ್ರೆಂಡ್ 4 ಜನ ಸೇರಿಕೊಂಡು, ಆಮೇಲೆ ನಾಲ್ವಾಡ್ ಸರು, ಈರಣ್ಣ ಸರ್ ಬಂದರು. ಬಟ್ ಅವರು ಕೆಲವೊಂದಿಟ್ಟು ಮಾರ್ಕೆಟಿಂಗ್ ಮಾಡ್ಬೇಕನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇಲ್ಲಿ ಹೊರಗಡೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೋದರು. ಬಟ್ ನಾವು 4 ಜನ ಲೇಟಾಗಿ ಬಂದ್ವಿ. ಹತ್ತತ್ರ ಒಂದು 6:30-7 ಗಂಟೆ ಮೇಲ್ಗಡೆ ಬಂದ್ವಿ ಈ ಸ್ನೋ ಪಾರ್ಕಿಗೆ. ನೋಡ್ತಾ ಇದ್ದೀರಲ್ಲ, ಸ್ನೋ ಪಾರ್ಕಲ್ಲಿ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು, ಅದೇ ರೀತಿಯಾಗಿ ನಮ್ಮ ಬಸಯ್ಯ ಸರು, ಆಮೇಲೆ ನಮ್ಮ ಫ್ರೆಂಡು 4 ಜನ ಸೇರಿಕೊಂಡು ಆ ಮ್ಯೂಸಿಕ್ಕಿಗೆ ಒಂದು ಸ್ಟೆಪ್ ಹಾಕ್ತಾಯಿದ್ವಿ. ಯಾಕಂತಂದರೆ ತುಂಬ ಕೋಲ್ಡ್ ಟೆಂಪ್ರೇಚರ್ ಇತ್ತು, ಜಾಸ್ತಿ ಒಂದು ಜನ ಇದ್ದಿದ್ದಿಲ್ಲ. ಬಟ್ ನಾವು ಎಂಟ್ರಿ ಆಗೋವಾಗ ಅಂದರೆ ಎಲ್ಲರೂ ಹೊರಗಡೆ ಎಕ್ಸಿಟ್ ಆದರು. ಆವಾಗ ನಾವು ಫ್ರೀಯಾಗಿ ನಮಗೆ ಅಷ್ಟೇ ಒಂದು ಪ್ರಿಫರೆನ್ಸ್ ಸಿಕ್ತು. ಹೀಗಾಗಿ ನಾವು ನಮ್ಮ ಮನಸ್ಪೂರ್ವಕವಾಗಿ ಎಂಜಾಯ್ ಮಾಡಲಿಕ್ಕೆ ಒಂದು ಭಾರಿ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಎಲ್ಲರೂ ಬ್ಯುಸಿ ಇದ್ದಾಗ ನಮ್ಮ ಜೊತೆ ಬಂದವರು ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ನೋಡ್ತಾ ಇದ್ದೀರಲ್ಲ, ಒಂದು ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರ, ಒಂದು ಹಿಮಾಚಲ ಪ್ರದೇಶ ಆ ಕಡೆ ಯಾವ ರೀತಿಯಾಗಿ ಒಂದು ಹಿಮ ಬೀಳುವ ಪ್ರದೇಶದಲ್ಲಿ ಒಂದು ಯಾವ ರೀತಿಯಾಗಿ ಕೆಲವೊಂದಿಷ್ಟು ವೆಹಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ, ಅದನ್ನು ಸ್ವಲ್ಪ ಇಲ್ಲಿಯೂ ಎಂಜಾಯ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಸ್ನ ಇಟ್ಟಿದ್ರು. ಹೀಗಾಗಿ ಇಲ್ಲಿಯೂ ಸಹ ಭಾಳ ಒಂದು ಎಂಟರ್ಟೈನ್ಮೆಂಟನ್ನು ಮಾಡಿದ್ವಿ. ಈ ಲೈಟಿಂಗ್ಸಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಅವರು ಒಬ್ಬರು ಫೋಟೋ ಶೂಟ್ ಮಾಡೋಕ್ಕಂತ ನಿಂತಿರ್ತಾರೆ ಅಲ್ಲಿ. ಜಾಗ್ರೆ ನೋಡ್ತಾ ಇದ್ದಿರಲ್ಲ ಯಾವ ರೀತಿಯಾಗಿ ನಮ್ಮ ಲೀಡರ್ಸ್ಗಳು ಒಂದು ಸ್ನೋ ಪಾರ್ಕಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದು. ನಮ್ಮ ಬಸಯ್ಯ ಸರ್ ಫೋಟೋ ಶೂಟ್ ಮಾಡ್ತಾಯಿದ್ರು ಅವ್ರದ್ದು, ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಒನ್ ಡೇ ನಾವು 2024 ಬೆಂಗಳೂರಲ್ಲಿ ಹೋಗಿದ್ವಿ ನಮ್ಮ ಫ್ರೆಂಡ್ ಸರ್ಕಲ್ ಜೊತೆ. ಬಟ್ ಅಲ್ಲಿ ತುಂಬ ರಶ್ ಇತ್ತು, ಬಟ್ ಅಲ್ಲಿ ಎಂಜಾಯ್ಮೆಂಟ್ ಮಾಡಿದ್ವಿ. ಇಲ್ಲಿ ಫ್ರೀ ಆಗಿತ್ತು, ನಮ್ಗೆ ಭಾರಿ ಅವಕಾಶ ಸಿಕ್ತು.
ನೆಕ್ಸ್ಟ್ ಈ ಸಂಪೂರ್ಣ ವಿಡಿಯೋನ ಯಾರ್ಯಾರು ವೀಕ್ಷಣೆ ಮಾಡಿದ್ದೀರಾ ಇದೇ ಥರ ಒಂದು ನಮ್ಮ ವಿಡಿಯೋಗಳನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಅಂಥ ಚಿಕ್ಕ ಯೂಟ್ಯೂಬರ್ಸ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನಮಸ್ತೆ, ಧನ್ಯವಾದಗಳು.